ಇವತ್ತು ನಾವೆಲ್ಲರೂ ಒಂದು ಅಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೇಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ನಾವೆಲ್ಲರೂ ಅದಕ್ಕೆ ಗುಲಾಮರಾಗಿದ್ದೇವೆ. ನಾವು ಅದನ್ನು ಕಂಟ್ರೋಲ್ ಮಾಡಬೇಕು, ಆದರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತದೆ. ಈ ಒಂದು ಅಡಿಕ್ಷನ್ನು ಪ್ರತಿಯೊಬ್ಬರ ಮನೆಯಲ್ಲಿದೆ, ಪ್ರತಿಯೊಬ್ಬರು ಇದಕ್ಕೆ ಗುಲಾಮರಾಗ್ಬಿಟ್ಟಿದ್ದಾರೆ. ಇವತ್ತು ಒಂದು ವಿಚಿತ್ರ ಲೋಕದ ಬಗ್ಗೆ ನಾನು ಮಾತಾಡಕ್ಕೆ ಹೊರಡ್ತಾ ಇದ್ದೀನಿ. ಆ ಒಂದು ವಿಚಿತ್ರ ಲೋಕದ ಬಗ್ಗೆ ಇವತ್ತು ನಾವೆಲ್ಲರೂ ಡಿಕೋಡ್ ಮಾಡೋಣ. ಬನ್ನಿ, ಲೆಟ್ಸ್ ಡಿಕೋಡ್ ದ ಡಿಫ್ರೆಂಟ್ ವರ್ಲ್ಡ್. ಅದು ನಿಮ್ಮ ಮನೆಯ ಲಿವಿಂಗ್ ರೂಮ್ನಲ್ಲಿದೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನಮ್ಮನ್ನು ಆವರಿಸಿಕೊಂಡಿರುವ ಈ ದೃಶ್ಯ ಮಾಧ್ಯಮ ನಮ್ಮ ಅರಿವಿಗೆ ಬಾರದಂತೆ ನಮ್ಮನ್ನು ಬದಲು ಮಾಡ್ತಾ ಇದೆ. ಅದುವೇ ಟಿವಿ ಮಾಧ್ಯಮ. ಹೌದು ಸ್ನೇಹಿತರೆ, ಇವತ್ತು ನಾವು ಬೆಳಗಿಂದ ಸಾಯಂಕಾಲದವರೆಗೂ ಏನು ನೋಡಬೇಕು ಏನು ನೋಡಬಾರ್ದು ಅನ್ನೋದನ್ನ ಅದೇ ಡಿಸೈಡ್ ಮಾಡ್ತದೆ. ನಮಗೇನು ಬೇಕಾದನ್ನು ತೋರಿಸೋ ಬದಲು ಅದಕ್ಕೇನು ಬೇಕಾದ್ರೂ ತೋರಿಸ್ತದೆ, ಅದಕ್ಕೆ ನಾವು ಗುಲಾಮರಾಗಿದ್ದೇವೆ. ಧಾರಾವಾಹಿಗಳ ಅಳುನಗು, ನ್ಯೂಸ್ ಚಾನೆಲ್ಗಳ ಆರ್ಭಟ, ರಿಯಾಲಿಟಿ ಶೋಗಳ ಡ್ರಾಮಾ ಇವೆಲ್ಲವೂ ಕೇವಲ ಮನೋರಂಜನೆಯೇ, ಅಥವಾ ಇವು ನಮ್ಮ ಅನಲಿಟಿಕಲ್ ಥಿಂಕಿಂಗ್ ಮತ್ತು ಕ್ರಿಯೇಟಿವಿಟಿನ ನಿಧಾನವಾಗಿ ಕೊಲ್ತಾ ಇದ್ದಾವ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಟಿವಿ ಹೇಗೆ ಸಾಮಾನ್ಯ ಜನರ ಬ್ರೈನ್ ವಾಶ್ ಮಾಡ್ತಾ ಇದೆ ಅನ್ನೋದನ್ನ ಡಿಕೋಡ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಭಾರತೀಯ ಧಾರಾವಾಹಿಗಳು ಒಂದು ರೀತಿಯ ಎಮೋಷನಲ್ ಡ್ರಗ್ ಇದ್ದಂತೆ. ತರ್ಕಹೀನ ಕಥೆಗಳು. ಒಬ್ಬ ವ್ಯಕ್ತಿ ಸತ್ತು ಮತ್ತೆ ಬದುಕಿ ಬರುತ್ತಾನಂತೆ. ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಮುಖ ಬದಲಾಗುತ್ತಂತೆ. ಇಲ್ಲಿ ಲಾಜಿಕ್ ಇಲ್ಲ, ಕೇವಲ ಮ್ಯಾಜಿಕ್ ಇದೆ ಅಷ್ಟೇ. ಈ ನೆಗೆಟಿವಿಟಿ ಹೇಗೆ ಸ್ಪ್ರೆಡ್ ಆಗುತ್ತಂದರೆ, ಪ್ರೀತಿಗಿಂತ ಹೆಚ್ಚಾಗಿ ದ್ವೇಷ, ಸೇಡು, ಸಂಚುಗಳನ್ನೇ ತೋರಿಸಲಾಗುತ್ತದೆ. ಇದನ್ನು ದಿನವೂ ನೋಡುವ ಸಾಮಾನ್ಯ ಮನುಷ್ಯ ತನ್ನ ಸುತ್ತಮುತ್ತಲಿನವರನ್ನ ಸಂಶಯದಿಂದ ನೋಡಲು ಶುರು ಮಾಡ್ತಾನೆ. ಕ್ರಿಯೇಟಿವಿಟಿ ಸತ್ತೋಗುತ್ತೆ. ನೀವು ಗಮನಿಸಿದ್ದೀರಾ? ಕಳೆದ 20 ವರ್ಷಗಳಿಂದ ಧಾರಾವಾಹಿಗಳ ಫಾರ್ಮ್ಯಾಟು ಬದಲಾಗಿಲ್ಲ. ಇದನ್ನೇ ನೋಡುತ್ತಾ ಕುಳಿತರೆ ಹೊಸತನ್ನು ಯೋಚಿಸುವ ಮೆದುಳಿನ ಶಕ್ತಿ ಕುಂಠಿತವಾಗುತ್ತದೆ. ನಾವು ಕೇವಲ ವೀಕ್ಷಕರು ಮಾತ್ರ ಆಗುತ್ತವೆ ಹೊರತು ಚಿಂತಕರು ಆಗುವುದಿಲ್ಲ. ನ್ಯೂಸ್ ಅಂದರೆ ಮಾಹಿತಿ ಕೊಡಬೇಕು. ಈಗ ಅದು ಯುದ್ಧ ಮಾಡುವಂಥ ಫಾರ್ಮ್ಯಾಟ್ ಆಗಿದೆ. ಚಿಕ್ಕ ವಿಷಯ ಇದ್ದರೂ ಅದಕ್ಕೆ BGM ಕೊಟ್ಟು ಡ್ರಾಮಾಟಿಕಲ್ ಕ್ರಿಯೇಟ್ ಮಾಡಿಬಿಟ್ಟು ಸಾಮಾನ್ಯ ಜನರ ಎದೆಯಲ್ಲಿ ಭಯನ ಹುಟ್ಟಿಸ್ಬಿಟ್ಟು, ಮನೆಯಿಂದ ಆಚೆ ಬರಬಾರ್ದು, ಆಚೆ ಇದ್ದವರು ಒಳಗಡೆ ಹೋಗಬಾರ್ದು, ಆ ಲೆವೆಲ್ಗೆ ನ್ಯೂಸ್ನ ಕ್ರಿಯೇಟ್ ಮಾಡಿ ಭಯನ ಹುಟ್ಟಿಸ್ಬಿಟ್ಟು ನಿಮ್ಮನ್ನು ಇದ್ದಲ್ಲೇ ಹಾರ್ಟ್ ಅಟ್ಯಾಕ್ ಮಾಡಿಸೋಂಥ ಚಾನೆಲ್ಗಳು ಇವತ್ತು ರೆಡಿ ಆಗಿಬಿಟ್ಟಿದ್ದಾವೆ. ಸಣ್ಣ ವಿಷಯವನ್ನು ದೊಡ್ಡದು ಮಾಡಿ ಜನರಲ್ಲಿ ಆತಂಕ ಹುಟ್ಟಿಸೋದು. ನಮ್ಮ ಮೆದುಳು ಏನಾದರೂ ಭಯದಲ್ಲಿದ್ದಾಗ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಸತ್ಯದ ಬದಲಾಗಿ ತಮಗೆ ಬೇಕಾದ ಅಜೆಂಡಾವನ್ನು ಹೇರ್ತಾರೆ. ಇದರಿಂದ ಜನರಿಗೆ ತಾವೇ ವಿಶ್ಲೇಷಣೆ ಮಾಡಿ ಸರಿ ತಪ್ಪು ನಿರ್ಧರಿಸುವ ಅಗತ್ಯವೇ ಬೀಳುತ್ತಿಲ್ಲ. ಎಲ್ಲವನ್ನು ಯಾಂಕರೇ ನಿರ್ಧಾರ ಮಾಡ್ತಾರೆ. ಇವತ್ತು ಯಾವುದೋ ಒಂದು ವಿಷಯ ಇತ್ತಂದರೆ ಅದು ಬೆಳಗಿಂದ ಸಾಯಂಕಾಲವರೆಗೆ ತೋರಿಸ್ಬಿಟ್ರೆ ನಮ್ಮ ಮೆದುಳು ಏನಂದರೆ ಕಂಟಿನ್ಯೂಸ್ ಆಗಿ ಯಾವುದೋ ಒಂದು ವಿಷಯ ನೋಡುತ್ತೋ ಅದನ್ನು ನಂಬುತ್ತೆ. ಹಾಗೆ ಇವತ್ತು ಸುಳ್ಳು ಸುದ್ದಿನೂ ಕೊಟ್ಟರು ಕೂಡ ಬೆಳಗಿಂದ ಸಾಯಂಕಾಲ ನಾವು ಒಂದೇ ವಿಡಿಯೋ ನೋಡೋದ್ರಿಂದ ಅದು ಸತ್ಯ ಅಂತ ಮೆದುಳು ನಂಬಕ್ಕೆ ಶುರುವಾಗುತ್ತೆ. ಈ ನ್ಯೂಸಿನ ಪರಿಣಾಮ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಾಗ್ತಾ ಇಲ್ಲ. ಇದನ್ನು ಜಡ್ಜ್ ಮಾಡುವಷ್ಟು, ಕ್ವಶನ್ ಮಾಡುವಷ್ಟು ನಮ್ಮ ಬ್ರೈನ್ ಕೆಪಾಸಿಟಿ ಕಳ್ಕೊಳ್ಬಿಡುತ್ತೆ. ಇನ್ನು ರಿಯಾಲಿಟಿ ಶೋಗಳ ಬಗ್ಗೆ ಮಾತಾಡೋದಾದರೆ, ರಿಯಾಲಿಟಿ ಶೋಗಳಲ್ಲಿ ರಿಯಾಲಿಟಿ ವಾಸ್ತವ ಎಷ್ಟಿದೆ? ಸ್ಕ್ರಿಪ್ಟೆಡ್ ಎಮೋಷನ್ಸ್, ಎಲ್ಲ ಸ್ಕ್ರಿಪ್ಟೆಡ್ ಎಮೋಷನ್ ಮಾರೋದು, ದುಡ್ಡು ಮಾಡೋದು ಅವ್ರದ್ದು ಒಂದು TRP ಟೆಕ್ನಿಕ್ ಆಗಿದೆ. ಬಡತನ ಕಥೆಗಳು, ವೈಯಕ್ತಿಕ ಸಂಕಷ್ಟಗಳು ಮಾರಿ ಇದನ್ನು ನೋಡಿ ಜನ ಸಹಾನುಭೂತಿ ತೋರಿಸ್ತಾರೆ ಹೊರತು ಸಮಾಜದ ವ್ಯವಸ್ಥೆ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡುವುದಿಲ್ಲ. ಇನ್ನು ಗಾಸಿಪ್ ಸಂಸ್ಕೃತಿ. ಈ ಬಿಗ್ ಬಾಸ್ನಂಥ ಶೋಗಳು ಮನೆಯಲ್ಲಿ ಜಗಳ ಹೇಗೆ ಆಡಬೇಕು ಅನ್ನೋದನ್ನ ಕರೆಕ್ಟಾಗಿ ಕಲಿಸ್ಕೊಡುತ್ತೆ. ಇದು ಸಮಾಜಕ್ಕಾಗಲಿ ಸೊಸೈಟಿಗಾಗಲಿ ಒಳ್ಳೆ ಸಂದೇಶ ಸಾರುವಂಥ ಎಪಿಸೋಡ್ ಇರೋದೇ ಇಲ್ಲ. ಇದು ಜನರ ನಡುವೆ ಸಂಬಂಧಗಳ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ. ಇದನ್ನು ನೋಡ್ಕೊಂತ ಜನ ಬೆಳಗಿಂದ ಸಾಯಂಕಾಲ 3 ತಿಂಗಳು 4 ತಿಂಗಳು ಟೈಮ್ನ ವೇಸ್ಟ್ ಮಾಡ್ಕೊಂಡು ಅವರ ಅಮೂಲ್ಯವಾದ ಕ್ಷಣನ ಈ ಮಾಧ್ಯಮಗಳಿಗೆ ಮೀಸಲಾಗಿಡ್ತಾರೆ. ಈ ಶೋಗಳು ಜನರನ್ನ ಗಂಟೆಗಟ್ಟಲೆ ಕಟ್ಟಿ ಹಾಕ್ತವೆ. ಈ ಸಮಯದಲ್ಲಿ ಒಬ್ಬ ಮನುಷ್ಯ ಏನಾದರೂ ಹೊಸತನ್ನು ಕಲಿಬೋದು ಅಥವಾ ಪ್ರೊಡಕ್ಟಿವಿಟಿ ಕೆಲಸ ಮಾಡ್ಬೋದು, ಆದರೆ ಜನ ಮಾಡಲ್ಲ. ಒಂದೇನೋ ವಿಷಯ ಹೇಳ್ತಾ ಇದ್ದಾನಂದರೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇದ್ದರೆ ಕೇಳೋಕ್ಕೆ ಯಾರಿಗೂ ಪುರ್ಸೊತ್ತಿರಲ್ಲ. ಅದೇ IPL ಕ್ರಿಕೆಟ್ ಬರಲಿ ಅಥವಾ ಬಿಗ್ ಬಾಸ್ನಂಥ ಶೋಗಳು ಬರಲಿ ಅಥವಾ TV ಸೀರಿಯಲ್ಗಳು ಬರಲಿ, ಗಂಟೆಗಟ್ಟಲೆ 3 ತಾಸು 4 ತಾಸು ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡ್ಕೊತಾರೆ. ಹೊಸ ಸ್ಕಿಲ್ ಇರೋಂಥ 1000 ವಿಡಿಯೋಗಳು ನಮ್ಮ ಸುತ್ತಮುತ್ತ ಇದ್ದರೂ ಕೂಡ ಅದನ್ನು ಯಾರು ನೋಡಲ್ಲ, ಪ್ರೇರೇಪಿಸಲ್ಲ. ಸೊ ಇದೇ ಅವ್ರಿಗೂ ಕೂಡ ಬೇಕಾಗಿರೋದು. ಇವತ್ತು ಅನಲಿಟಿಕಲ್ ಥಿಂಕಿಂಗ್ ಸತ್ತು ಹೋಗ್ತಾ ಇದೆ. ನಾವು ಪ್ರಶ್ನೆಯನ್ನು ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀವಿ. TV ಹೇಳಿದ್ದೆ ಸತ್ಯ ಅಂತ ನಂಬ್ತಾ ಇದ್ದೀವಿ. ಇದರಿಂದ ನಮ್ಮ ಅನಲಿಟಿಕಲ್ ಥಿಂಕಿಂಗು ಸತ್ತು ಹೋಗ್ತಾ ಇದೆ. ಕ್ರಿಯೇಟಿವಿಟಿ ಸತ್ತು ಹೋಗ್ತಾ ಇದೆ. ನಮ್ಮ ಮೆದುಳಿಗೆ ವಿಶ್ರಾಂತಿ ಅಥವಾ ಯೋಚಿಸಲು ಸಮಯವೇ ಇಲ್ಲದಂತಾಗಿದೆ. ಇದರಿಂದ ನಮ್ಮ ಕ್ರಿಯೇಟಿವಿಟಿ ಸತ್ತು ಹೋಗ್ತಾ ಇದೆ. ಅತಿಯಾದ ಸ್ಕ್ರೀನ್ ಟೈಮ್ ನಮ್ಮ ಖಿನ್ನತೆಗೆ ಕಾರಣ ಆಗ್ತಿದೆ. ಇದು ನಮ್ಮ ಮಾನಸಿಕ ಒತ್ತಡಕ್ಕೆ, ಡಿಪ್ರೆಷನ್ಗೆ, ಡಿಮೋಟಿವೇಟ್ ಮಾಡೋಕ್ಕೆ ಮೇನ್ ರೀಸನ್ಸ್. ಸೊ ಇದೆಲ್ಲದು ಇಂಪ್ಯಾಕ್ಟು ನಮ್ಮ ಡೈರೆಕ್ಟಾಗಿ ಬ್ರೈನ್ಗೆ ಆಗ್ತಾಯಿದೆ. ಪರಿಹಾರ ಏನು? ಇಲ್ಲಿವರೆಗೂ ನಾವು ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ವಿ. ಇದಕ್ಕೆ ಸೊಲ್ಯೂಷನ್ ಅಂತ ಬಂದರೆ ಟಿವಿಯಿಂದ ಶಿಫ್ಟ್ ಆಗಿ ಯೂಟ್ಯೂಬ್ಗೆ. ಟಿವಿಯಲ್ಲಿ ಅವರು ತೋರಿಸಿದ್ದನ್ನು ನಾವು ನೋಡಬೇಕು, ಆದರೆ ಯೂಟ್ಯೂಬ್ನಲ್ಲಿ ನಮಗೆ ಬೇಕಾದನ್ನ ನಾವು ಆಯ್ಕೆ ಮಾಡಿ ನೋಡ್ಬೋದು. ನಿಮಗೆ ವಿಜ್ಞಾನ, ಇತಿಹಾಸ ಅಥವಾ ಹೊಸ ತಂತ್ರಜ್ಞಾನ ಬಗ್ಗೆ ಆಸಕ್ತಿ ಇದ್ದರೆ ಅದಕ್ಕೆ ಸಂಬಂಧಿಸಿದ ಸಾವಿರಾರು ಇನ್ಫಾರ್ಮೇಟಿವ್ ಚಾನಲ್ಗಳಿವೆ. ನೋಡಿ ಹೊಸ ಸ್ಕಿಲ್ ಕಲಿಬೋದು. ನೀವು ಕೇವಲ ವೀಕ್ಷಕರಾಗದೆ ಇಲ್ಲಿ ಒಂದು ಹೊಸ ಸ್ಕಿಲ್ನ ಕಲಿತೀರಾ.
ಸೊ ಇದು ನಿಮ್ಮ ಮೆದುಳನ್ನು ಚುರುಕು ಮಾಡುತ್ತೆ. ಬಯೋಗ್ರಫಿ ಮತ್ತು ಸಾಧಕರ ಕಥೆಗಳನ್ನು ನೋಡಿ. ಧಾರಾವಾಹಿಗಳ ಕಟ್ಟುಕತೆಗಳ ಬದಲು ನಿಜ ಜೀವನದಲ್ಲಿ ಸಾಧನೆ ಮಾಡಿದವರ ಜೀವನ ಚರಿತ್ರೆ ಅಥವಾ ಸಾಕ್ಷ್ಯಚಿತ್ರಗಳನ್ನು ನೋಡಿ. ಒಬ್ಬ ಸಾಮಾನ್ಯ ಮನುಷ್ಯ ಜೀವನದಿಂದ ಹೇಗೆ ಹೀರೋ ಆದನದ ಬಗ್ಗೆ ಕತೆ ನೋಡಿದಾಗ ನಿಮ್ಮಲ್ಲಿ ಒಂದು ಫೈರ್ ಬರುತ್ತೆ. ಯೋಚನಾ ಶಕ್ತಿ ಬೆಳೆಯುತ್ತೆ, ವಿಶ್ಲೇಷಣಾತ್ಮಕ ಥಿಂಕಿಂಗ್ ಬೆಳೆಯುತ್ತೆ, ಥಿಂಕಿಂಗ್ ಕೆಪಾಸಿಟಿ ಬೆಳೆಯುತ್ತೆ, ರೆಫರಲ್ ಪಾಯಿಂಟ್ ಸಿಗುತ್ತೆ. ಇಫ್ ದೇ ಕ್ಯಾನ್ ಡೂ ವೈ ಕಾಂಟ್ ಮೀ ಅಂತ ಕ್ವಶನ್ ನಿಮಗೆ ನೀವೇ ಸ್ಟಾರ್ಟ್ ಮಾಡ್ಕೊತೀರಾ. ಸೊ ಅನಾಲಿಟಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗುತ್ತೆ, ರೆಫರಲ್ ಪಾಯಿಂಟ್ ಸಿಗ್ತಾ ಹೋಗುತ್ತೆ. ನಿಮ್ಮ ಲೈಫಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ, ನಿಮ್ಮ ಲೈಫಲ್ಲಿ ಆಗೋಂಥ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ, ರೆಫರಲ್ ಪಾಯಿಂಟ್ ಸಿಗುತ್ತೆ. ಅವರು ಆ ಪ್ರಾಬ್ಲಮ್ನ ಈಗ ಸಾಲ್ವ್ ಮಾಡಿದ್ರು, ಅದೇ ರೀತಿ ನಿಮ್ಮ ಲೈಫಲ್ಲಿ ಆಗೋಂಥ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಗೆ ರೆಫರಲ್ ಪಾಯಿಂಟ್ ಸಿಗ್ತಾ ಹೋಗುತ್ತೆ. ಆಗ ನೀವು ದೊಡ್ಡ ಸಾಧಕರು ಆಗುವಂಥ ದಾರಿಯಲ್ಲಿ ಇರ್ತೀರಾ. ಟಿವಿ ನಿಮ್ಮ ಕಲ್ಪನಾ ಶಕ್ತಿಯನ್ನು ಕೊಲ್ಲುತ್ತೆ, ಆದರೆ ಉತ್ತಮ ಸಿನಿಮಾಗಳು ಅಥವಾ ಕಲೆಗೆ ಸಂಬಂಧಿಸಿದಂಥ ವಿಡಿಯೋಗಳು, ಟ್ರಾವೆಲಿಂಗ್ ಅಡ್ವೆಂಚರ್ ಅಂತ ವಿಡಿಯೋಗಳು ನಿಮ್ಮ ಸೃಜನಶೀಲತೆಯ ಎಚ್ಚರ ಮಾಡುತ್ತೆ. ಕೇವಲ ಮನೋರಂಜನೆಗಾಗಿ ನೋಡಬೇಡಿ, ಆ ವಿಷಯದಿಂದ ಏನಾದರೂ ಕಲಿಬಹುದು ಅಂತ ಯೋಚನೆ ಮಾಡಿ. ಪ್ರತಿದಿನ ಅರ್ಧ ಗಂಟೆ ಏನಾದರೂ ಹೊಸತನ್ನು ಕಲಿಯುವ ವಿಡಿಯೋನ ನೋಡುವ ಹವ್ಯಾಸ ಮಾಡಿಕೊಳ್ಳಿ. ಗೆಳೆಯರೆ, ನಿಮ್ಮ ಮೆದುಳು ಒಂದು ಸುಂದರವಾದ ಉದ್ಯಾನವನದಂತೆ. ಅದಕ್ಕೆ ಟಿವಿ ಎಂಬ ಕಸವನ್ನು ಹಾಕ್ತಿರೋ ಅಥವಾ ಜ್ಞಾನ ಎಂಬ ನೀರನ್ನು ಹಾಕಿ ಬೆಳೆಸ್ತಿರೋ ಎನ್ನುವುದು ನಿಮಗೆ ಬಿಟ್ಟಿತ್ತು. ಹಿಂದೆ ನಿರ್ಧರಿಸಿ, ವ್ಯರ್ಥವಾದ ಚರ್ಚೆ ಮತ್ತು ಡ್ರಾಮಾಗಳಿಂದ ಹೊರಬನ್ನಿ. ಸಾಧಕರ ಹಾದಿಯನ್ನು ಗಮನಿಸಿ, ನಿಮ್ಮ ಹಾದಿಯನ್ನು ನೀವೇ ನಿರ್ಮಿಸಿಕೊಳ್ಳಿ. ಬದಲಾವಣೆ ನಿಮ್ಮಿಂದನೇ ಶುರುವಾಗಲಿ. ಟಿವಿ ಎನ್ನುವುದು ಒಂದು ಉಪಕರಣ ಮಾತ್ರ. ನಾವು ಅದಕ್ಕೆ ಗುಲಾಮರಾಗಿರಬಾರ್ದು, ನಾವು ಅದನ್ನು ಆಳಬೇಕು. ನಮ್ಮ ಸೃಜನಶೀಲತೆ ಮತ್ತು ಆಲೋಚನಾ ಶಕ್ತಿ ನಮ್ಮ ಆಸ್ತಿ. ಅದನ್ನು ಈ TRP ಅಪಾಪಿಗಳ ಚಾನೆಲ್ಗಳಿಗೆ ಬಲಿ ಕೊಡಬೇಡಿ. ಹಿಂದೆ ನಿರ್ಧರಿಸಿ, ಕಿರುತರಿಂದ ಹೊರಬನ್ನಿ, ಜೀವನದ ದೊಡ್ಡ ಪರದೆಯನ್ನು ನೋಡಿ. ಯಾರು ಟಿವಿ ಅಡಿಕ್ಷನ್ ಇದ್ದಾರೋ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೈಮ್. ಸಿ ಯು ನೆಕ್ಸ್ಟ್ ವಿಡಿಯೋ.